ಗುಡ್ ಮಾರ್ನಿಂಗ್ ಗೈಸ್. ಯಸ್, ಇಂಥ ಒಂದು ದಿನಕ್ಕೆ ಹೇಳದೆ ಐ ವಾಸ್ ಮಿಸ್ಸಿಂಗ್ ದಿಸ್. ಕ್ರೇಜಿ ಕ್ರೇಜಿ. ವಾಟ್ಸ್ಆಪ್, ಗುಡ್ ಮಾರ್ನಿಂಗ್ ಫ್ಯಾಮ್. ಇವತ್ತಿನ ದಿನ ಮಡಿಕೇಲಿ ನಾನೇನು ಮಾಡ್ತೀನಿ ಅಪ್ಪ ಅಂತ ಅನ್ನೋದು ಕ್ಯೂರಿಯಾಸಿಟಿ ನಿಮಗೆ ಇದ್ರೆ ವ್ಲಾಗ್ನ ಎಂಡ್ ತನಕ ನೋಡಿ. ಸಖತ್ ಮಜಾ ಇದೆ. ಕಮ್ ಆನ್, ಜಾಯಿನ್ ಮೈ ಡೇ ಅಂಡ್ ವಿಡಿಯೋನ ಎಂಡ್ ತನಕ ನೋಡಿ. ಲೆಟ್ಸ್ ಗೋ. ಮಡಿಕೇರಿಗೆ ಬಂದು ಮೊದಲನೇ ಕೆಲಸ ಏನು ಮಾಡ್ತೀವಿ ಅಪ್ಪ ಅಂದರೆ ದಾಟ್ಸ್ ಗೋಯಿಂಗ್ ಟು ಅನದರ್ ಹೋಮ್ ಅಂಡ್ ದಾಟ್ಸ್ ಅಗ್ರಿಸ್ಟೇ ಕಾಫಿ. ಹೋಗೋಣ, ಎಲ್ಲರೂ ಮಾತಾಡ್ಸ್ಕೊಂಡು ಬರೋಣ. ಅದಾದಮೇಲೆ ಇನ್ನೊಂದು ಪರ್ಸನ್ನ ಮೀಟ್ ಆಗಲಿಕ್ಕಿದೆ, ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ದಿನ ನೋಡೋಣ. ಸೊ ಗೈಸ್, ಥಿಂಕ್ 2 content creators coming together and working for a good plan and ಥಿಂಕ್ ಮಾಡಿ ಮುಂದೆ ಏನಾಗ್ಬೋದು ಅಂತೇಳಿ. ಆ್ಯಂಡ್ ಮೀಟ್ ಅಭಿ. ಮಡಿಕೇರಿ ಅವ್ರಿಗೆಲ್ಲ ಇದ್ದಿದ್ರೆ ಗೊತ್ತಾಗಿರುತ್ತೆ. ಈಸ್ ಎ ಬಿಗ್ ಕಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಬೈಕ್ ರೈಡರ್. ಸೊ ವಿ ಬೋತ್ ಆರ್ ಹಿಯರ್ ಕಮಿಂಗ್ ಅಪ್ ವಿತ್ ಎ ಗುಡ್ ಪ್ಲ್ಯಾನ್. ಮುಂದೆ ಬರ್ತಾ ಹೇಳ್ತೀನಿ ಏನೇನು ಕತೆ ಅಂತೇಳಿ. ಸಪೋರ್ಟ್ ಅಂತೂ ಸ್ವಲ್ಪ ಜಾಸ್ತಿ ಇರಲಿ. ಈ ಸಲ ಸಣ್ಣ ಪುಟ್ಟ ಪ್ಲ್ಯಾನ್ ಮಧ್ಯೆ ಬರ್ತಿಲ್ಲ. ಇಟ್ಸ್ ಬಿಗರ್ ಪ್ಲ್ಯಾನ್ ಆ್ಯಂಡ್ we'll work on it. We are working on it. ನೋಡೋಣ. So guys, I'm here near Cycle World just for a small promotion video. And he's the owner. ಇದು ನನ್ನ ಪರ್ಸನಲ್ ವ್ಲಾಗಿಗೆ. ಸೊ ಇದನ್ನು ಮುಗಿಸಿ ಈ ಒಂದು ವಿಡಿಯೋ ನೀವು ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು. ಫಾಲೋ ಮಾಡಿರೋಂತೂ ಪರವಾಗಿಲ್ಲ, ನೋಡಿ ಸಪೋರ್ಟ್ ಮಾಡಿ. ಬಾಯ್ ಸಮೀರ್. ಸೊ ಈಗ ವಿ ಆರ್ ಗೋಯಿಂಗ್ ಫಾರ್ ಅದರ್ ಪ್ಲೇಸ್. ಇನ್ನೊಂದು ಸಣ್ಣ ಒಂದು ವಿಷಯ ಇದೆ ಮಾಡೋಕ್ಕೆ, ಅದನ್ನು ಮುಗಿಸಿ ಆಮೇಲೆ ಮನೆ ಕಡೆ ಹೋಗ್ತೀನಿ ಕಾಣಿಸುತ್ತೆ. ನೋಡೋಣ. ದಿನ ಹೀಗೆ ಕಳೀತಾ ಇದೆ. ಫಸ್ಟ್ ಡೇ ಬಂದು ನಂಗೆ ಆ್ಯಕ್ಚುಲಿ ಇವತ್ತು ಕೆಲಸ ಇತ್ತು, ಬಟ್ ನಾನು ಅಲ್ಲಿಗೆ ಹೋಗಿಲ್ಲ. ಡನ್ ವಿತ್ ಎವ್ರಿ ವರ್ಕ್. ಬಾಯ್ ಬ್ರೋ, ಸಿಗೋಣ. ಬಾಯ್. ದೊಡ್ಡ ಪ್ಲ್ಯಾನ್ ಇದೆ. ಪ್ಲ್ಯಾನ್ಗೆ 2 ಕಂಟೆಂಟ್ ಕ್ರಿಯೇಟರ್ಸ್ ಸಿಕ್ಕಿ ಒಂದು ಸ್ವಲ್ಪ ಡಿಸ್ಕಸ್ ಎಲ್ಲ ಮಾಡಿ ಅದ್ರ ಮೇಲೆ ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಹೇಳಿ ಸೂನ್ ಆದಷ್ಟು ಬೇಗ ಒಂದು ಸಖತ್ತಾಗಿರೋ ಒಂದು ಕ್ರಿಯೇಷನ್ ಒಟ್ಟಿಗೆ ಬರ್ತಿದ್ದೀವಿ ನಾನು ಆ್ಯಂಡ್ ಅಭಿ. ಸೊ ಸ್ಟೇ ಟ್ಯೂನ್ಡ್, ಫಾಲೋ ಮಾಡ್ಕೊಳ್ಳಿ. ಬೇಜಾನಿದೆ, ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಇದರಲ್ಲಿ ಬ್ಯಾಕ್ ಎಂಡ್ ಥಿಂಗ್ಸ್ ಬರುತ್ತೆ. ಫ್ರಂಟ್ ಎಂಡ್ ಥಿಂಗ್ಸ್ ಬೇಕಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಬರಬೇಕು. ಆ್ಯಂಡ್ ಥಿಂಕಿಂಗ್ ಟು ಕ್ರಿಯೇಟ್ ಅ ನ್ಯೂ ಅಕೌಂಟ್. ಯಾಕಂದರೆ ಇಬ್ಬರು ಕೊಲಾಬ್ ಮಾಡಿ ಹಾಕಿದ್ರೆ ಅದು ಚೆಂದ ಬರಲ್ಲ. ಸೊ ಒಂದು ಹೇಳ್ತೀನಿ ಇವಾಗಲೇ ಹೇಳ್ಬಿಟ್ರೆ ಹಿಂಗೆ ಮುಂದೆ. ಸೊ ಬ್ಯಾಕ್ ಹೋಮ್. ನನಗೆ ಆ್ಯಕ್ಚುಲಿ ಇವತ್ತು ಪಿಕಪ್ಪಲ್ಲಿ ಹೋಗಿ ಜಾಯ್ನ್ ಆಗಬೇಕಿತ್ತು ಇವತ್ತಿಲ್ಲಿ ಮಡಿಕೇರಿಯಿಂದ. ಆ್ಯಂಡ್ ಆ್ಯಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಬೆಟ್, ಸ್ವಲ್ಪ ರೆಸ್ಟ್ ಮಾಡಿ ನಾಳೆಯಿಂದ ಹೋಗ್ತೀನಿ. ಆಸ್ ಇಫ್ ನಾವು ಬ್ಯಾಕ್ ಹೋಮ್. ಏನು ಕತೆ, ಏನು ಪರಿಸ್ಥಿತಿ. ಒಳ್ಳೆ ನಿದ್ರೆ ಅಲ್ಲಾಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಗಾಡಿ ಸೌಂಡ್, ಆ ಹಾರ್ನ್ ಸೌಂಡ್, ಅದು ಇದು ಕತೆ ಎಲ್ಲ ಆಗಿ. ಬಟ್ ಇವತ್ತು ಇಟ್ಸ್ ಜಸ್ಟ್ ಅಬೌಟ್ ಶಾಂತಿ. ಪರಿಸರದ ಮಧ್ಯ ನಮ್ಮ ಒಂದು ದಿನ. ಪರಿಸರದ ಮಧ್ಯ ಅಲ್ಲ, ಮನೇಲಿ. ಸೊ ನಮ್ಮ ನೆಕ್ಸ್ಟ್ ಮೂವ್ ಏನು ಕತೆ, ಏನು ವಿಷಯ ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಕ್ವೆಶನ್. ಈಗ ಕೆಲ್ಸದ ಬಗ್ಗೆ ಏನು ಮಾಡೋಣ, ಜೀವನ ಕಟ್ಕೊಳ್ಳಿಕ್ಕೆ ಏನಾದರೂ ಒಂದು ಮಾಡಬೇಕು. ಅದಕ್ಕೆ ಏನು ಮಾಡೋಣ ಅಂತ ಏನೊಂದು ಮಾಡೋಣ. ಸದ್ಯಕ್ಕೆ 2 ದಿನ ರಜಾ ಮಾಡ್ಕೊಂಡ್ಬಿಟ್ಟಿದ್ದೀನಿ. 2 ದಿನ ರಜಾ, 2 ದಿನ ಶಾಂತಿ. ಐ ವಾಂಟ್ ಸಮ್ ಶಾಂತಿ. ಅದಾದಮೇಲೆ ನೋಡೋಣ. ಸೊ ಸದ್ಯಕ್ಕೆ ಇವಾಗ ಒಳ್ಳೆ ನಿದ್ರೆ ಮಾಡಿ ಎದ್ದೆ ಗೈಸ್. ಖುಷಿ ಆಗ್ತಿದೆ. ಏನು ನಮ್ಮೂರೇ ನಮಗೆ ಮೇಲು. ರಾಜ್ಕುಮಾರ್ ಅವ್ರ ಸಾಂಗ್ ಇದೆ ಗೊತ್ತಾ, ಆ ಒಂದು ಲೈನ್ ಮಾತ್ರ ಬರೋದು, ಅದಷ್ಟೇ ಗೊತ್ತಿರುತ್ತೆ ನನಗೆ. ಅದು ಆ ಲೈನಿಂದ ಹೆಂಗೆ ಕಂಟಿನ್ಯೂ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮೂರೇ ನಮಗೆ ಮೇಲು. ಕ್ರೇಜಿ. ಆಲ್ ಸೆಟ್ ಗೈಸ್. ವಿಷಯ ಅಂದರೆ ಮೊದಲನೇ ವಿಡಿಯೋ ಅಪ್ರೋಚ್ ಈಗ ಶುರು. ಮೀ ಆ್ಯಂಡ್ ಅಭಿ ಬ್ರೋ ವಾಸ್ ಹಿಯರ್. ಹಿಂಗೆ ಮಾಡೋಣ, ಹಿಂಗೆ ಶುರು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಮಾಡೋಣ, ಏನೊಂದು ಆಗ್ತದೆ. ಲೆಟ್ಸ್ ಡೂ ದಿಸ್. ಬಿ ರೆಡಿ. ಸೊ ಗೈಸ್, ಈ ಒಂದು ವಿಷಯಕ್ಕೆ ನಾವು ನಾಳೆ ಮಾತಾಡೋಣ ಇದ್ರ ಬಗ್ಗೆ. ಸಿ ದ್ಯಾಟ್
ಆ್ಯಂಡ್ ಎಸ್, ಈ ಒಂದು ಬ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡುವಂಥ ಸಮಯ ಈಗ ಬಂದಿದೆ. ಟೌನಿಗೆ ಹೋಗಿ ಟ್ರಯಲ್ ವೀಡಿಯೋಸ್ ನೋಡ್ಕೊಂಡು ಬಂದ್ರಿ, ಅದನ್ನು ನೀವು ನಾಳೆ ನೋಡ್ತೀರಾ. ಚೆನ್ನಾಗಿ ಬಂದಿದ್ರೆ ಮಾತ್ರ ನಾಳೆ ಬರುತ್ತೆ. ಆ್ಯಂಡ್ ಇಟ್ ವಾಸ್ ಅ ಗುಡ್ ಡೇ, ವಂಡರ್ಫುಲ್ ಡೇ. ಹೀಗೆ ಹೇಳ್ತಾ ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಸೇಫ್ ಆಗಿ ಇಡೋಣ. ಬಾಯ್, ಲವ್ ಯು ಆಲ್.